ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕಾವ್ಯಕ್ಷೇತ್ರ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ. ರೀಸನ್ ಏನು ಅಂತಂದರೆ, ನನ್ನ ಹತ್ರ ಫೋನ್ ಇಲ್ಲ. ನನ್ನ ಸಿಸ್ಟರು ತುಂಬ ಬ್ಯುಸಿ ಆಗಿದ್ದಾರೆ. ಹಂಗಾಗಿ ಅವರು ಕೂಡ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ನಾನು ವೀಡಿಯೋಸ್ನ ಮಾಡೋದಕ್ಕಾಗ್ತಾಯಿಲ್ಲ. ಸೊ ಸಾರಿ. ಆ್ಯಂಡ್ ಇವತ್ತು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಇವತ್ತು ವೈಕುಂಠ ಏಕಾದಶಿ. ಸೊ ಹಾಗೆ ನಾವು ಪ್ರತಿ ವರ್ಷವೂ ದೇವಸ್ಥಾನಕ್ಕೆ ಹೋಗ್ತೀವಿ. ನಮ್ಮ ತುಮಕೂರಿನಲ್ಲಿ ಬಟವಾಡಿನಲ್ಲಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ಮತ್ತು ಅಮನಿಕೆರೆ ಗೊತ್ತೇ ಇದೆ ಅಲ್ಲ, ತುಮಕೂರಿನ ಪ್ರಸಿದ್ಧ ಗ್ಲಾಸ್ ಹೌಸ್ನಲ್ಲಿ ಇದು ಸಂಕ್ರಾಂತಿ ಹಬ್ಬ ಅಂತೇಳಿ ಸಮ್ಮೇಳನ ಮಾಡಿದ್ದಾರೆ. ಸೊ ಹಾಗೆ ಆ ಎರಡು ಪ್ಲೇಸ್ನ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಸೊ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಅಲ್ಲಿ ಹೇಗಿರುತ್ತೆ ಮತ್ತು ನಾವೆಲ್ಲ ಏನೇನು ನೋಡ್ತೀವಿ ಅದನ್ನೆಲ್ಲ ತೋರಿಸ್ತೀನಿ. ಬನ್ನಿ, ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ದೇವಸ್ಥಾನದ ಆಚೆಗಡೆ ಇದು. ಸೊ ಅಲ್ಲೆಲ್ಲ ಸ್ವಲ್ಪ ಅಂಗಡಿಗಳನ್ನ ಹಾಗೆ ನೋಡ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು, ಬಟ್ ಫಿಕ್ಸೆಡ್ ರೇಟ್ ಇತ್ತು, ಏನೂ ತಗೊಳ್ಳೋದಕ್ಕೆ ಆಗಲಿಲ್ಲ. ಅಷ್ಟು ಕಾಸ್ಟ್ಲಿ ಹೇಳ್ತಾರೆ, ಬಟ್ ಬೋರ್ಡ್ ಮಾತ್ರ ಕಮ್ಮಿ ರೇಟಲ್ಲಿ ಹಾಕಿರ್ತಾರೆ. ಒಳಗೆಲ್ಲ ತುಂಬಾ ಜಾಸ್ತಿ ಇರುತ್ತೆ. ಸೊ ನಾವೇನೋ ತೊಗೊಳೋದಕ್ಕೆಲ್ಲ ಹೋಗಲಿಲ್ಲ. ಇಲ್ಲಿ ಸ್ವದೇಶಿ ಮೇಳದಲ್ಲಿ ಏನಾದರೂ ತೊಗೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋದ್ವಿ ದೇವಸ್ಥಾನಕ್ಕೆ ಫಸ್ಟ್ ಹೋಗೋಣ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ. ಎಷ್ಟು ಜನ ಅಂದರೆ ನೀವು ನೋಡ್ತಾ ಇರ್ಬೋದು, ನೋಡ್ತಾ ಇರಿ ನೀವು. ಇದು ದೇವಸ್ಥಾನಕ್ಕೆ ಒಳಗಡೆ ಹೋಗೋ ಜಾಗ. ತುಂಬ ಅಂದರೆ ತುಂಬ ಕ್ಯೂ ನಿಂತು ಎಷ್ಟು. ಆಮೇಲೆ ಮುಂದೆ ಬಂದರೆ ಇದು ದೇವರ ಎರಡಿತ್ತು. ಮತ್ತು ನಾನು ಪ್ರತಿ ವರ್ಷ ಒಂದು ಗೊತ್ತಾಗಲ್ಲ, ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಇದು ಸ್ವಲ್ಪ ಮುಂದೆ ಬಂದರೆ ಇದು ದೇವಸ್ಥಾನದ್ದು ಇದಿದೆ. ಸೊ ಇದು ದೇವಸ್ಥಾನದ ಒಳಗಿಂದ ಡೈಲಿ ಇಲ್ಲಿಂದನೇ ಹೋಗೋದು. ಬಟ್ ಇದಾದ ಮೇಲೆ ಇಲ್ಲಿ ಪಕ್ಕ ಒಂದು ದೇವ್ರ ಮಲಗಿದೆ. ಇದನ್ನು ಪ್ರತಿ ವರ್ಷ ಇಡ್ತಾರೋ ಇಲ್ಲ ಹಾಗೆ ಇರುತ್ತೋ ಅದೊಂದು ಕನ್ಫ್ಯೂಷನ್ ಇದೆ. ಸೊ ಇದು ಒಳಗಡೆ ದೇವಸ್ಥಾನದ ಒಳಗಡೆ ಹೋಗೋ ಜಾಗ. ತುಂಬ ಚೆನ್ನಾಗಿ ಡೆಕೋರ್ ಮಾಡಿದರು. ಇದು ಮೇಲೆ ದೇವರುಗಳಿದೆ, 3 ದೇವರುಗಳಿದೆ. ಸೊ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಒಳಗೆ ಹೋಗಬೇಕು. ಇದೆಲ್ಲ ನೋಡಿಕೊಂಡು ದೇವ್ರ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಆಚೆ ಬಂದ್ವಿ. ಸೊ ನಮ್ಮ ತುಮಕೂರಿನ ಲಕ್ಷ್ಮೀ ಕಂಡರು, ಅವ್ರಿಗೂ ಒಂದು ಸಲೀಟ್ ಹೊಡೆದ್ಬಿಟ್ಟು ಬಂದ್ವಿ. ಸೊ ಆಚೆ ಬಂದ್ವಿ. ಸೊ ಇದೆಲ್ಲ ನೋಡಿಕೊಂಡು ಸಮ್ಮೇಳನಕ್ಕೆ ಹೋಗೋಣ ಅಂತ ಆಟೋ ಬಂತು. ಆಟೋದಲ್ಲಿ ಹತ್ತಿ ಸಮ್ಮೇಳನ ರೀಚ್ ಆದ್ವಿ. ಸೊ ಇದೇ ನೋಡಿ, ಸ್ವದೇಶಿ ಮೇಳ ತುಮಕೂರು ಗ್ಲಾಸ್ ಹೌಸಲ್ಲಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಂಟ್ರೆನ್ಸಲ್ಲಿ ಹೋಗ್ತಿದ್ದಂಗೆ ನಮ್ಮ ಮಣ್ಣಿನ ಮಡಿಕೆಗಳು ಕಂಡು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮ ಮಾತೆಗಳು ಕಂಡರು. ಸೊ ಚೆನ್ನಾಗಿತ್ತು. ಅವು ಕೂಡ ರೈಟ್ ಅಂದರೆ ತಗೊಳ್ಳೋರು ತೊಗೋತಾಯಿದ್ರು. ಸೊ ಒಳಗಡೆ ಬಂದ್ವಿ. ಸೊ ಇಲ್ಲಿ ಎಲ್ಲ ಅಂದರೆ ಅಂಗಡಿಗಳು ಅಂತ ಡಿವೈಡ್ ಮಾಡಿರ್ತಾರೆ, ಅವ್ರವರು ಏನೇನು ಬೇಕೋ ಅದನ್ನೆಲ್ಲ. ಬಟ್ ಸ್ವದೇಶಿದೇ ಇಟ್ಕೋಬೇಕು. ಇದೆಲ್ಲ ನೋಡಿ, ಮರದ ಬ್ರಷ್ಷು, ಆಮೇಲೆ ಬಾಚಿನ್ಗೆ ಅದೆಲ್ಲ ಇತ್ತು. ಇದೆಲ್ಲ ಹನಿ, ಜೇನುತುಪ್ಪ ಮತ್ತು ಏನೇನೋ ಅಂದರೆ ಪರ್ಫ್ಯೂಮು. ಇದು ಸೀರೆಗಳು ಲೇಡೀಸ್ಗೆ ತುಂಬ ಚೆನ್ನಾಗಿತ್ತು. ಬಾಯ್ಸ್ಗೂ ಅಷ್ಟೇ ತುಂಬ ಚೆನ್ನಾಗಿರೋ ಬಟ್ಟೆಗಳು ಕಲೆಕ್ಷನ್ಸ್ ಇತ್ತು. ಅಂದರೆ ಲೇಡೀಸಿಗೆ ಸೀರೆಗಳೇ ಜಾಸ್ತಿ ಇದ್ವು, ಆಮೇಲೆ ಗರ್ಲ್ಸ್ಗೆ ಚೂಡಿದಾರು ಆ ಥರ. ಸೊ ನೀವು ನೋಡಿ, ಪೆನ್ಗಳು ಕೂಡ ಮರದ್ದಿತ್ತು. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ, ಇದು ಏನು ಹಲ್ಲಿಂದು ಪುಡಿ ಅಂತೆ, ಕೇಳಿಸ್ಕೊಳ್ಳಿ. ಭಸ್ಮ ಯೂಸ್ ಮಾಡಿದ್ವಿ. ಭತ್ತದ ಭಸ್ಮಕ್ಕೆ ಎಲ್ಲ ಮಸಾಲ ಐಟಮ್ಗಳನ್ನ ಹಾಕಿ ತೂರ್ಕೋದು. ಆಮೇಲೆ ಹಲ್ಲು ನೋವನ್ನು ಕಡಿಮೆ ಆಗ್ತದೆ, ಅದು ಗಟ್ಟಿತನ ಬರುತ್ತೆ. ನಮ್ಮ ಹಿಂದಿನ ಕಾಲದ ಹಿರಿಯರು ಭಾಳಷ್ಟು ವರ್ಷಗಳಿದ್ದರು, ಅವ್ರ ಹಲ್ಲುಗಳು ತುಂಬ ಚೆನ್ನಾಗಿದ್ದು ಅಂತಿದ್ದಾರೆ. ಆಮೇಲೆ ನಮ್ಮ ಮಕ್ಕಳಿಗೆ ಹಿಂದೆ ನಾವು ಈ ಕೆಮಿಕಲ್ದಿಂದ ಬಿಡಿಸ್ಬೇಕಾಗಿದೆ. ಸೊ ಕೇಳಿಸ್ಕೊಂಡ್ರಲ್ಲ ನೀವು. ಅದಾದಮೇಲೆ ಮುಂದೆ ಬಂದರೆ ಗರ್ಲ್ಸ್ದು ಟಾಪು ತುಂಬ ಚೆನ್ನಾಗಿತ್ತು. ಬಟ್ ಪ್ಯೂರ್ ಕಾಟನ್, ಅದು ಹಾಕ್ಕೊಳ್ಳೋಕ್ಕೆ ಆಗೋಲ್ಲ, ಅಷ್ಟು ಕಾಟನ್ನು ಚೆನ್ನಾಗಿತ್ತು ಬಟ್ ಡ್ರೆಸ್ಸು. ಸೊ ಮುಂದೆ ಬಂದರೆ ಹಾಗೆ ಇನ್ನೂ ಇನ್ನೇನೋ ಇತ್ತು. ಇದು ಚಾಟ್ಸು ಅಂದರೆ ಬೋಟಿ, ಪಾಪ್ಕಾರ್ನ್ ಆ ಥರ. ಸೊ ಮುಂದೆ ಬಂದರೆ ಶುಗರ್ ಪೇಷಂಟ್ಸ್ಗಳಿಗೆಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸ್ದು ಆ ಥರ ದೋಸೆ ಮಾಡ್ಬೋದು, ಅದರಿಂದ ಇಡ್ಲಿ ಆ ಥರ ಎಲ್ಲ ಮಾಡ್ಬೋದು, ಅದಿತ್ತು. ಏನೂ ಪರ್ಚೇಸ್ ಮಾಡೋಕ್ಕಾಗಲ್ಲ, ಅಷ್ಟು ರೇಟ್ ಇರುತ್ತಲ್ಲಿ. ಆ್ಯಂಡ್ ಇದು ಮರದಲ್ಲಿ ಬರುತ್ತಲ್ಲ ಜಾಮೆಟ್ರಿ ಬಾಕ್ಸ್, ಅದು. ಆಮೇಲೆ ಮಣ್ಣಿಂದ ಮಾಡುವಂಥ ಅಡುಗೆ ಪದಾರ್ಥಗಳು ಏನೇನು ಮಾಡ್ಬೋದು ಅದು. ಮತ್ತು ಇದೆಲ್ಲ ಚಾಟ್ಸು, ಚಿಪ್ಸು, ಆಮೇಲೆ ಉಪ್ಪಿನಕಾಯಿಗಳಿದ್ದು. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಮತ್ತು ಇದೆಲ್ಲ ಸಾಂಬಾರು ಪುಡಿ, ಪುಳಿಯೋಗರೆ ಪುಡಿ. ಈ ಕಡೆ ಇರೋದೆಲ್ಲ ಉಪ್ಪಿನಕಾಯಿ ಪುಡಿ. ಚೆನ್ನಾಗಿತ್ತು. ಆಮೇಲೆ ಸ್ಲಿಪ್ಪರ್ಸು ಅಷ್ಟೇ ಸಖತ್ತಾಗಿತ್ತು. ಹಾಯ್, ವೆಲ್ಕಮ್ ಬ್ಯಾಕ್, ಗುಡ್ ಈವ್ನಿಂಗ್. ಸೊ ಈಗ ಮನೆಗೆ ಬಂದು ರೀಚ್ ಆದ್ವಿ. ಸೊ ಇವಾಗ 6 ಆಗಿದೆ. ಸೊ ಫ್ರೆಶ್ ಅಪ್ ಆಗಿ ಈಗ ಬಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ವೀಡಿಯೋದಲ್ಲಿ ನೋಡಿರ್ತೀರ, ದೇವಸ್ಥಾನದಲ್ಲಂತೂ ಸಿಕ್ಕಾಪಟ್ಟೆ ಜನ. 2 hours ನಿಂತಿದ್ದೀವಿ ಕ್ಯೂನಲ್ಲಿ, ಅಷ್ಟು ಜನ ಇದ್ದರು ಇವತ್ತು.
ಆದರೂ ನಾವು ಮಧ್ಯಾಹ್ನ 12 ಆಗಿತ್ತು ಆಗಲೇ ಹೋದಾಗ. ಅಂದರೆ ಇಲ್ಲಿಂದ ನಾವು ಹೊರಟಿದ್ದು ಬೇಗನೆ ಹೊರಟು 11 ಅಲ್ಲಿಗೆ ಹೋಗಿ ರೀಚ್ ಆಗೋ ಅಷ್ಟರೊಳಗೆ 12 ಆಗಿತ್ತು. ಮತ್ತು ಕ್ಯೂ ಎಲ್ಲ ಮುಗಿಸಿ ನಾವು ದೇವ್ರ ದರ್ಶನ ಮಾಡೋಷ್ಟರೊಳಗೆ 2 ಗಂಟೆ ಆಗೋಯಿತು. ಸೊ ಬಿಡಿ, ಹೇಗಿದ್ರು ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗೆ ಸ್ವದೇಶಿ ಮೇಳದಲ್ಲಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಏನು ಸಿಗುತ್ತೋ ಅದನ್ನೆಲ್ಲ ತಿಂದ್ಕೊಂಡು ಏನು ಪರ್ಚೇಸ್ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ಈಗಲೇ ಅಂತಲ್ಲ, ಪ್ರತಿ ವರ್ಷವೂ ನಮ್ಮ ತುಮಕೂರಿನ ಅಮಾನಿಕೆರೆ ಗ್ಲಾಸ್ ಹೌಸಲ್ಲಿ ಪ್ರತಿ ವರ್ಷ ಸಮ್ಮೇಳನ ಮಾಡ್ತಾರೆ. ಸಮ್ಮೇಳನ ಮಾಡಿದಾಗ ಸ್ಯಾಂಡಲ್ವುಡ್ ಹೀರೋಯಿನ್ಸು, ಈ ಸಲ ತಾರಮ್ಮ ಬಂದಿದ್ರು ಅಂತ ಗೊತ್ತಾಯಿತು, ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲ. ಸೊ ಪ್ರತಿ ವರ್ಷ ಯಾರಾದರೂ ಆಗಲಿ ಒಬ್ಬರು ಬಂದು ವಿಡಿಯೋ ಅದನ್ನು ಏನಿರುತ್ತೆ ಅದನ್ನು ಹೇಳಿ ಇನಾಗ್ರೇಷನ್ ಮಾಡಿಬಿಟ್ಟು ಹೋಗ್ತಾರೆ. ಅದಾದಮೇಲೆ ನಮ್ಮ ಊರಿನ ಜನಗಳು, ತುಮಕೂರು ಎಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಎಷ್ಟು ಜನ ಅಂದರೆ ಅದನ್ನು ನಾನು ನೋಡೋದಕ್ಕೂ ಆಗ್ತಾಯಿರಲಿಲ್ಲ. ವಿಡಿಯೋದಲ್ಲೆಲ್ಲ ನೀವು ನೋಡಿ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾವ್ಯಕ್ಷೇತ್ರ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಬಾಯ್.